ನನ್ನ ಮನೆಗೆ ಬಂದ ಮೈದುನನ ಹೆಂಡತಿ ಆರಂಭದಲ್ಲಿ ಏನೂ ತಿಳಿಯುತ್ತಿರಲಿಲ್ಲ. ಎಲ್ಲವನ್ನೂ ನಾನೇ ಕಡುಬು ತಟ್ಟಿ ಹತ್ತಿರ ಕೂರಿಸಿ ಹೇಳಿಕೊಟ್ಟಿದ್ದು. ಆಮೇಲೆ ಅದು ಅವಳಿಗೆ ವರ ಆಯ್ತೋ ಅಥವಾ ಶಾಪ ಆಯ್ತೋ ಅಂತ ನನ್ನ ಕತೆ ಕೇಳಿಯೇ ನೀವೇ ತಿಳಿಯಬೇಕು. ನನ್ನ ಹೆಸರು ಶೈಲ ಅಂತ ಇಟ್ಟುಕೊಳ್ಳಿ. ಇದು ನನ್ನ ನಿಜವಾದ ಹೆಸರಲ್ಲ. ನನಗೀಗ 45 ವರ್ಷ. ನನ್ನ ಮಗನಿಗೆ ಮದುವೆಯಾಗಿ 1 ವರ್ಷವಷ್ಟೇ ಆಗಿದೆ. 25 ವರ್ಷ ತುಂಬುತ್ತಿದ್ದಂತೆ ಅವನಿಗೆ ಮದುವೆ ಮಾಡಿದೆವು. ನಾನಂತೂ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಗರ್ಭಿಣಿಯಾಗಿದ್ದೆ. 18ನೇ ವಯಸ್ಸಿಗೆ ಮನೆಯವರು ಬಲವಂತ ಮಾಡಿ ನನಗೆ ಮದುವೆ ಮಾಡಿಬಿಟ್ಟರು. ಅಪ್ಪ ಇರಲಿಲ್ಲ. ಮಾವಂದಿರು ಮತ್ತು ಅಮ್ಮ ಸೇರಿ ಬೇಗ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದರು. ಹೀಗಾಗಿ 18ನೇ ವಯಸ್ಸಿಗೆ ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ಮದುವೆಯಾಗಿ ಬಂದೆ. ಗಂಡನ ಜೊತೆ ಸರಿಯಾಗಿ ಮಾತುಕತೆ, ಒಡನಾಟ ಬೆಳೆಯುವ ಮುನ್ನವೇ ಹೊಟ್ಟೆಯಲ್ಲಿ ಮಗು ಬೆಳೆದು ಬಿಟ್ಟಿತು. ಏನು ಮಾಡುವುದು? ಮದುವೆಯಾಗಿ 1 ವರ್ಷಕ್ಕೆ ಗಂಡು ಮಗು ಆಯ್ತು. ಆಮೇಲೆ ತಕ್ಷಣವೇ ಇನ್ನೊಂದು ಹೆಣ್ಣು ಮಗು ಹುಟ್ಟಿತು. ಅಲ್ಲಿಗೆ ನಮ್ಮ ಸಂಸಾರದ ಆಟ ಮುಗಿದ ಹಾಗೆ ಆಯ್ತು. ಬೆನ್ನಿಗೆ ಹುಟ್ಟಿದ 2 ಮಕ್ಕಳನ್ನು ಸಾಕೋಕೆ ನಾನೇ ಒದ್ದಾಡಿದೆ. ಮದುವೆಯಾದ ಮೇಲೆಯೇ ನನ್ನ ಗಂಡನಿಗೆ ತುಮಕೂರಿನಲ್ಲಿ ಖಾಯಂ ಕೆಲಸ ಸಿಕ್ಕಿದ್ದು. ಅವರು ಬೇರೆ ಊರಲ್ಲೇ ಉಳಿದುಕೊಂಡರು. ನನಗೆ ಮಕ್ಕಳನ್ನು ಕಟ್ಟಿಕೊಂಡು ಅವರ ಜೊತೆ ಹೋಗಿ ಇರಲು ಆಗಲೇ ಇಲ್ಲ. ಇದರಿಂದ ನಮ್ಮಿಬ್ಬರ ಮಧ್ಯೆ ದೊಡ್ಡ ಕಂದಕ ಮೂಡಿತು. ನಮಗೆ ಇಬ್ಬರಿಗೂ ದಾಂಪತ್ಯದ ಅತಿಯಾದ ಹತ್ತಿರದ ಸುಖ ಸಿಗಲೇ ಇಲ್ಲ. ಗಂಡ ತುಂಬಾ ಒಳ್ಳೆಯವರು, ಮನೆಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಮಾಡಿಕೊಡುತ್ತಿದ್ದರು. ಆದರೆ ಈ ದೈಹಿಕ ಸುಖದ ವಿಷಯದಲ್ಲಿ ಮಾತ್ರ ನಮ್ಮಬ್ಬರ ನಡುವೆ ಹೊಂದಾಣಿಕೆಯೇ ಇರಲಿಲ್ಲ. ವರ್ಷಗಳು ಕಳೆದವು, ಮಕ್ಕಳು ದೊಡ್ಡವರಾದರೂ ನಮ್ಮ ನಡುವಿನ ದೂರವು ಹೆಚ್ಚಾಯಿತು. ನಾನು ಯಾವತ್ತೂ ದೂರು ನೀಡಲಿಲ್ಲ, ಅವರು ಏನೂ ಹೇಳಲಿಲ್ಲ. ಅವರಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಅಂತ ನನಗೂ ಅನ್ನಿಸಿಬಿಟ್ಟಿತ್ತು. ಅದಕ್ಕೆ ನಾನು ಅವರ ಮೇಲೆ ಒತ್ತಾಯ ಮಾಡಲು ಹೋಗಲಿಲ್ಲ. ಅಷ್ಟರ ಮಟ್ಟಿಗೆ ಮುಕ್ತವಾಗಿ ಮಾತನಾಡುವ ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತೆ ಅವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೆಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು ಹಿಂಗ ಆಗೈತಿ, ಹಿಂಗ ಅವ್ರು ಹೇಳಿದ್ದು ಒಂದ್ 15 ದಿನದ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಸ್ನೇಹವು ನಮ್ಮಿಬ್ಬರ ನಡುವೆ ಇರಲಿಲ್ಲ. ಅದೊಂದು ಹೆಸರಿಗಷ್ಟೇ ಗಂಡ ಹೆಂಡತಿ ಸಂಬಂಧವಾಗಿತ್ತು. ಆದರೆ ನನ್ನ ಮೈದುನ ವಿನಯ್ ಇದ್ದಾನಲ್ಲ, ಅವನು ನನ್ನ ಗಂಡನ ತರಹ ಅಲ್ಲ. ತುಂಬಾ ಚುರುಕು, ಹುರುಪಿನಿಂದ ಇರುವ ಗಂಡಸು. ನೋಡಲು ತುಂಬಾ ಚೆನ್ನಾಗಿದ್ದಾನೆ. ನನ್ನ ಗಂಡನಿಗಿಂತ 1000 ಪಟ್ಟು ಸುಂದರ ಅನಿಸುತ್ತಾನೆ. ಆದರೆ ಅವನು ನನ್ನನ್ನು ಅತ್ತಿಗೆ ಎಂದು ತುಂಬಾ ಗೌರವದಿಂದ ಕಾಣುತ್ತಿದ್ದನು. ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಅವನಿಗೆ ಮದುವೆ ಮಾಡಿದೆವು. ಬಂದ ಹುಡುಗಿ ಕಾವ್ಯ ತುಂಬಾ ಚಂದ ಇದ್ದಳು. ಆದರೆ ಸೌಮ್ಯ ಸ್ವಭಾವದವಳು, ಯಾವಾಗಲೂ ಓದಿನಲ್ಲೇ ಮುಳುಗಿರುವವಳು. ಅವಳಿಗೆ ಸರ್ಕಾರಿ ಕೆಲಸ ಹಿಡಿಯಬೇಕು ಎನ್ನುವ ಗುರಿ ಇತ್ತು. ಜೋಡಿ ಮಾತ್ರ ಅದ್ಭುತವಾಗಿತ್ತು. ಅವಳು ನನ್ನನ್ನು ತುಂಬಾ ಗೌರವಿಸುತ್ತಿದ್ದಳು. ನಮ್ಮಿಬ್ಬರ ನಡುವೆ ಒಳ್ಳೆಯ ಒಡನಾಟ ಇತ್ತು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ನನ್ನ ಮೈದುನನ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿತು. ಮುಂಚೆ ಅಷ್ಟೊಂದು ಚುರುಕಾಗಿದ್ದ ಹುಡುಗ ಮದುವೆಯಾಗಿ 1-2 ತಿಂಗಳಲ್ಲೇ ಬೇಸರದಲ್ಲಿದ್ದಂತೆ, ನಿರಾಸೆಯಾದಂತೆ ಕಾಣತೊಡಗಿದ. ಅವನ ಮುಖದ ಕಳೆ ಉಡುಗಿ ಹೋಗಿತ್ತು. ನನಗೆ ಅನುಮಾನ ಶುರುವಾಯಿತು. ಸಾಮಾನ್ಯವಾಗಿ ಮದುವೆಯಾದ ಮೇಲೆ ದಂಪತಿಗಳು ಖುಷಿಯಾಗಿರುತ್ತಾರೆ, ಆದರೆ ಇವರ ಮಧ್ಯೆ ಏನೋ ಸರಿಯಿಲ್ಲ ಅನಿಸಿತು. ಅವನ ಮುಖದ ಭಾವವೇ ಎಲ್ಲವನ್ನೂ ಹೇಳುತ್ತಿತ್ತು. ನಮ್ಮ ನಡುವೆ ಅಂತಹ ವೈಯಕ್ತಿಕ ವಿಷಯಗಳನ್ನು ಮಾತನಾಡುವ ಅಭ್ಯಾಸವಿಲ್ಲದಿದ್ದರೂ ಕೇಳದೇ ಇರಲು ಮನಸ್ಸು ಒಪ್ಪಲಿಲ್ಲ. ಇದನ್ನು ನನ್ನ ಗಂಡನಿಗೆ ಹೇಳಿದರೆ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ನನ್ನನ್ನೇ ತಪ್ಪು ತಿಳಿಯುತ್ತಿದ್ದರು. ಒಂದು ದಿನ ಮನೆಯಲ್ಲಿ ಮೈದುನ ಒಬ್ಬನೇ ಇದ್ದಾಗ ಹತ್ತಿರ ಕರೆದು ಕೇಳಿದೆ, ವಿನಯ್, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳಿಯಬೇಡ. ನಿನ್ನ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅನ್ಕೋಬೇಡ. ಮದುವೆಯಾದಾಗಿನಿಂದ ನೀನು ಯಾಕೋ ತುಂಬಾ ಮಂಕಾಗಿದ್ದೀಯಾ? ನಿನ್ನ ಮುಖದಲ್ಲಿ ಮುಂಚಿನ ಆ ಕಳೆ, ಖುಷಿ ಎಲ್ಲ ಮಾವಾಗಿದೆ. ಮುಂಚೆ ನಾಟಕದ ನಾಯಕನ ತರಹ ಓಡಾಡಿಕೊಂಡಿದ್ದವನು ಮದುವೆಯಾದ ಮೇಲೆ ಹೀಗೆ ಸೊರಗಿ ಹೋಗಿದ್ದೀಯಲ್ಲಪ್ಪ. ಸಾಮಾನ್ಯವಾಗಿ ಮದುವೆಯಾದ ಮೇಲೆ ಮನುಷ್ಯ ಹೆಚ್ಚು ಉತ್ಸಾಹದಿಂದ ಇರಬೇಕು. ನಿಮ್ಮಿಬ್ಬರ ನಡುವೆ ಏನಾದರೂ ಸಮಸ್ಯೆ ಇದೆ ಎಂದೆ. ಅದಕ್ಕವನು ಏನೂ ಇಲ್ಲ ಅತ್ತಿಗೆಯೇ ಎಂದ. ನಿನ್ನ ಉತ್ತರ ನನಗೆ ತೃಪ್ತಿ ನೀಡಿಲ್ಲ.
ಏನೋ ತೊಂದರೆಯಿದೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಎಂದಾಗ ಅವನು ಮೌನವಾಗಿ ಬಿಟ್ಟ. ನಾನು ಅಷ್ಟಕ್ಕೇ ಬಿಟ್ಟೆ. ಆದರೆ 2 ವಾರಗಳ ನಂತರ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿನೇ ನನ್ನ ಹತ್ತಿರ ಬಂದ. ಅತ್ತಿಗೆ, ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು ಎಂದ. ಮದುವೆಯಾದ ಮೇಲೆ ಜೀವನ ಹೀಗಿರುತ್ತಾ ಅಂತ ತಿಳಿಯೋಕೆ ಕೇಳ್ತಿದ್ದೀನಿ ಎಂದಾಗ ನಾನು ಧೈರ್ಯವಾಗಿ ಮನಸ್ಸು ಬಿಚ್ಚಿ, ಹೇಳು ಮಗನೇ. ಈ ಮನೆಯಲ್ಲಿ ಯಾರೂ ಕಷ್ಟಗಳನ್ನು ಹೇಳಿಕೊಂಡು ಪರಿಹರಿಸಿಕೊಳ್ಳುವವರಲ್ಲ, ಎಲ್ಲವನ್ನೂ ಮುಚ್ಚಿಟ್ಟುಕೊಂಡು ಬಾಳುವವರು. ನೀನಾದರೂ ಓದಿದವನು, ನಿನ್ನ ನೋವನ್ನು ಹೇಳಿಕೊ ಎಂದೆ. ಆಗ ಅವನು ಅಸಲಿ ವಿಷಯ ಬಿಚ್ಚಿಟ್ಟ. ಹೆಂಡತಿ ಸುಂದರಿಯಾಗಿದ್ದರೂ ಅವಳು ದಾಂಪತ್ಯ ಸುಖಕ್ಕೆ ಮುದ್ದಾಡಲು ಒಪ್ಪುತ್ತಾಳಂತೆ, ಆದರೆ ಅಸಲಿ ಸರಸದ ಸಮಯ ಬಂದಾಗ ಮಾತ್ರ ಹತ್ತಿರ ಸೇರಿಸುತ್ತಿಲ್ಲವಂತೆ. ಹೆದರಿಕೆ ಆಗುತ್ತದೆ ಎಂದು ದೂರ ಸರಿಯುತ್ತಾಳಂತೆ. ಏಕೆ ಎಂದು ಕೇಳಿದರೆ ಯಾವುದೇ ಉತ್ತರವಿಲ್ಲ. ಜಗಳ ಆಡೋಕೂ ಆಗುತ್ತಿಲ್ಲ, ಯಾರ ಹತ್ತಿರ ಹೇಳಿಕೊಳ್ಳೋಕೂ ಆಗುತ್ತಿಲ್ಲ ಎಂದ. ಇದನ್ನು ಕೇಳಿ ನನಗೆ ತುಂಬಾ ಸಂಕಟವಾಯಿತು. ನಾನು ಅವನಿಗೆ ಧೈರ್ಯ ತುಂಬುತ್ತಾ, ಮಗನೇ, ನಿನಗಾದರೂ ಪರವಾಗಿಲ್ಲ, ನನ್ನ ಜೀವನ ಇದಕ್ಕಿಂತ ನರಕವಾಗಿತ್ತು. ನಿನ್ನ ಅಣ್ಣನಿಗೆ ಸಂಸಾರದ ಲೆಕ್ಕಾಚಾರದಲ್ಲಿ ಕೂಡುವುದು ಕಳೆಯುವುದು ಗೊತ್ತಿತ್ತೇ ವಿನಾ ಸರಿಯಾಗಿ ಗುಣಾಕಾರ ಭಾಗಾಕಾರ ಮಾಡಿ ಸಂಸಾರದ ಲೆಕ್ಕ ಮುಗಿಸಲು ಬರುತ್ತಿರಲಿಲ್ಲ. ಅವರ ಜೊತೆ ನಾನು ಇಷ್ಟು ವರ್ಷ ಸಂಸಾರ ಮಾಡಿದೆ. ಜೀವನ ಅಂದರೆ ಬರೀ ಹೊಂದಾಣಿಕೆ ಅಂದುಕೊಂಡಿದ್ದೆ. ಆದರೆ ನಿಮ್ಮಿಬ್ಬರ ಜೀವನದಲ್ಲಿ ಇನ್ನೂ ಅಸಲಿ ಆಟವೇ ಶುರುವಾಗಿಲ್ಲ ಎಂದರೆ ಅದು ನಿಜಕ್ಕೂ ಕಷ್ಟದ ಸಂಗತಿ. ನಾನು ಅವಳ ಹತ್ತಿರ ಮಾತನಾಡಲೇ ಎಂದು ಕೇಳಿದೆ. ಅದಕ್ಕವನು, ಬೇಡ ಅತ್ತಿಗೆ, ನಾವು ಮಾತನಾಡಿದ್ದು ಅವಳಿಗೆ ಗೊತ್ತಾದರೆ ನನ್ನ ಮೇಲೆ ಸಂಶಯಪಡಬಹುದು ಎಂದ. ಆಗ ನಾನು ಒಂದು ಉಪಾಯ ಹೂಡಿದೆ. ಹಾಗಾದರೆ ಒಂದು ಕೆಲಸ ಮಾಡಿ. ಹಗಲು ಹೊತ್ತಿನಲ್ಲಿ ನೀವಿಬ್ಬರೂ ಕೊಠಡಿಯೊಳಗೆ ಈ ವಿಷಯವಾಗಿ ಸ್ವಲ್ಪ ಜೋರಾಗಿ ಮಾತನಾಡಿ ಜಗಳವಾಡಿ. ನಾನು ಆ ಕಡೆಯಿಂದ ಹೋಗುವಾಗ ಅದನ್ನು ಕೇಳಿಸಿಕೊಂಡಂತೆ ನಾಟಕ ಮಾಡಿ ವಿಷಯ ಪ್ರಸ್ತಾಪಿಸುತ್ತೇನೆ ಎಂದೆ. ಅದಕ್ಕವನು ಒಪ್ಪಿದ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಅಳುತ್ತಾ ನನ್ನ ಹೆಗಲ ಮೇಲೆ ತಲೆಯಿಟ್ಟು, ಅತ್ತಿಗೆ, ನಮ್ಮಿಬ್ಬರ ನಡುವೆ ಇನ್ನೂ ದಾಂಪತ್ಯ ಜೀವನವೇ ಶುರುವಾಗಿಲ್ಲ ಎಂದಳು. ಯಾಕೆ ಮಗಳೇ, ನಿನಗೆ ಹೆದರಿಕೆಯೇ ಎಂದು ಕೇಳಿದ್ದಕ್ಕೆ, ಹೌದು ಅತ್ತಿಗೆ, ನನಗೆ ತುಂಬಾವಾಗುತ್ತಿದೆ ಎಂದಳು. ಮದುವೆಯಾದ ಹೊಸದರಲ್ಲಿ ಕೆಲವು ದಿನ ಭಯ ಇರುವುದು ಸಹಜ. ಆದರೆ 3 ತಿಂಗಳಾದರೂ ನೀನು ಅವನನ್ನು ಹೀಗೆ ಕಾಡಿಸುವುದು ಸರಿಯೇ ಎಂದು ಕೇಳಿದಾಗ ಅವಳು ಮತ್ತಷ್ಟು ಅತ್ತಳು. ನಿಜ ಹೇಳು, ನಿನಗೆ ಚಿಕ್ಕ ವಯಸ್ಸಿನಲ್ಲಿ ಗಂಡಸರಿಂದ ಏನಾದರೂ ಕೆಟ್ಟ ಅನುಭವವಾಗಿದಾ? ಅಥವಾ ಪುರುಷರನ್ನು ಕಂಡರೆ ಭಯವೇ ಎಂದು ಕೇಳಿದೆ. ಅದಕ್ಕವಳು, ಅಯ್ಯೋ, ಅದೆಲ್ಲ ಏನೂ ಇಲ್ಲ ಅತ್ತಿಗೆ ಎಂದಳು. ಮತ್ತಿನ್ನೇನಮ್ಮ, ಇಷ್ಟು ಒಳ್ಳೆಯ ಗಂಡ ನಿನಗೆ ಸಿಕ್ಕಿದ್ದಾನೆ ಎಂದು ಮತ್ತೆ ಒತ್ತಾಯಿಸಿದಾಗ ಅವಳು ಹೇಳಿದಳು, ನನಗೆ ಆ ಸುಖದ ಸಮಯದಲ್ಲಿ ಏನಾದರೂ ಅನಾಹುತವಾಗಿ ಬಿಡುತ್ತದೇನೋ ಎಂಬ ಹೆದರಿಕೆ ಕಾಡುತ್ತಿದೆ. ಈ ಪ್ರಪಂಚದಲ್ಲಿ ಮೊದಲಿನಿಂದಲೂ ಗಂಡು ಹೆಣ್ಣು ಒಟ್ಟಿಗೆ ಬಾಳುತ್ತಿದ್ದಾರೆ. ಅವರಿಗೆಲ್ಲ ಆಗದ ತೊಂದರೆ ನಿನಗೆ ಮಾತ್ರ ಹೇಗೆ ಆಗುತ್ತದೆ ಎಂದು ನಾನು ಅವಳ ಕೈ ಸವರುತ್ತಾ ಕೇಳಿದೆ. ಆಗ ಅವಳು ನನ್ನ ಕೈ ಹಿಡಿದು, ಅತ್ತಿಗೆ, ನನಗೆ ಇದು ಸರಿಹೋಗಲ್ಲ ಅನಿಸುತ್ತಿದೆ. ನಾನು ಅಂದುಕೊಂಡಿದ್ದು ಬೇರೆ, ಆದರೆ ಅವನ ಅತಿಯಾದ ಆಸೆಗಳು ಮತ್ತು ಆತುರವನ್ನು ನೋಡಿ ನಾನು ಬೆಚ್ಚಿಬಿದ್ದಿದ್ದೇನೆ. ಇದನ್ನು ನಿಭಾಯಿಸಲು ನನ್ನಿಂದ ಸಾಧ್ಯವಿಲ್ಲ. ಏನೋ ತೊಂದರೆಯಾಗುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಿದೆ ಎಂದಳು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಯಾವುದೇ ಹೆಣ್ಣಿಗೂ ತಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ಎದುರಿಸಬೇಕಾಗಿ ಬಂದಾಗ ಒಂದು ಕ್ಷಣ ಭಯವಾಗುವುದು ಸಹಜವೇ. ಆದರೆ ನನ್ನ ಆಶ್ಚರ್ಯ ಬೇರೆಯೇ ಇತ್ತು. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಇಬ್ಬರು ಅಣ್ಣ ತಮ್ಮಂದಿರು ಎಷ್ಟು ಭಿನ್ನ. ನನ್ನ ಗಂಡನಿಗೆ ಈ ವಿಷಯದಲ್ಲಿ ಯಾವುದೇ ಉತ್ಸಾಹ ಇಲ್ಲ, ಹತ್ತಿರ ಬರುವ ಆಸಕ್ತಿಯೂ ಇಲ್ಲ. ಇತ್ತ ಮೈದುನನಿಗೆ ಆಸಕ್ತಿ ಹೆಚ್ಚಾಗಿದ್ದರೆ ಈ ಮೂರ್ಖಳು ಅದನ್ನು ನಿರಾಕರಿಸುತ್ತಿದ್ದಾಳೆ. ಇಂತಹ ಅದ್ಭುತ ಗಂಡ ಸಿಗುವುದು ಅಪರೂಪ. ನನಗೆ ಸ್ವಲ್ಪ ಕೋಪ ಬಂದು ಅವಳಿಗೆ ಬುದ್ಧಿ ಹೇಳಲು ಶುರು ಮಾಡಿದೆ. ನಿನಗೇನು ಹುಚ್ಚ ಕಾವ್ಯ ಹೀಗೆ ಮಾತನಾಡಲು? ಇದು ಹೆಣ್ಣಿನ ಅದೃಷ್ಟ. ಪ್ರತಿಯೊಬ್ಬ ಹೆಣ್ಣು ಇಂತಹ ಸುಖಕ್ಕಾಗಿ ಹಂಬಲಿಸುತ್ತಾಳೆ. ಅದೃಷ್ಟ ಆನೆಯ ಮೇಲೆ ಅಂಬಾರಿ ಹೊತ್ತು ನಿನ್ನ ಮನೆ ಬಾಗಿಲಿಗೆ ಬಂದಾಗ ನೀನು ಕೋಣೆಯ ಬಾಗಿಲು ಮುಚ್ಚಿಕೊಳ್ಳಬಾರದು, ಅದನ್ನು ತೆರೆದಿಡಬೇಕು. ಆ ಆನೆ ಮೈಮರೆತು ಕಬ್ಬಿನ ತೋಟಕ್ಕೆ ನುಗ್ಗಿದಾಗ ಸಣ್ಣ ಪುಟ್ಟ ಗಾಯಗಳಾಗುವುದು ಸಹಜ, ಆದರೆ ಅಲ್ಲಿ ಮತ್ತೆ ಕಬ್ಬು ಚಿಗುರುತ್ತದೆ. ಕೋಗೆ ಕಬ್ಬಿನ ಹಾಲು ಕುಡಿಯುವಾಗ ನಿನಗೆ ಸಿಗುವ ಆನಂದವೇ ಬೇರೆ. ಇದೆಲ್ಲ ಸಂಸಾರ ಎಂಬ ಪಣದ ಸುಂದರ ಅನುಭವ. ನನಗೆ ಸಿಗದ ಆಯ್ಕೆ ನಿನಗೆ ಸಿಕ್ಕಿದೆ, ಅದನ್ನು ಕಳೆದುಕೊಳ್ಳಬೇಡ. ಇಂದಿನಿಂದ ನೀನು ಸಹಕರಿಸಲು ಸಿದ್ಧಳಾಗಬೇಕು. ಒಂದು ವೇಳೆ ನೀನು ಬದಲಾಗದಿದ್ದರೆ ನಾನು ಈ ವಿಷಯವನ್ನು ನಿಮ್ಮ ಅಪ್ಪ ಅಮ್ಮ ಹಾಗೂ ಇಲ್ಲಿರುವ ಎಲ್ಲ ಸಂಬಂಧಿಕರಿಗೂ ತಿಳಿಸುತ್ತೇನೆ. ಆಗ ಎಲ್ಲರೂ ನಿನ್ನನ್ನೇ ತಪ್ಪು ತಿಳಿಯುತ್ತಾರೆ, ಯಾರೂ ನಿನ್ನ ಬೆಂಬಲಕ್ಕೆ ನಿಲ್ಲುವುದಿಲ್ಲ. ಒಂದೋ ನೀನು ಇಂದೇ ಸಿದ್ಧಳಾಗು, ಇಲ್ಲದಿದ್ದರೆ ನಾವು ಮಾನಸಿಕ ವೈದ್ಯರ ಹತ್ತಿರ ಹೋಗಬೇಕಾಗುತ್ತದೆ ಎಂದೆ.
ನನ್ನ ಮಾತುಗಳು ಅವಳಿಗೆ ತಟ್ಟಿದವು ಅನಿಸುತ್ತದೆ. ನಾನು ಅವಳಿಗೆ ಸಮಾಧಾನ ಮಾಡುತ್ತಾ, ಮೆಲ್ಲಗೆ ಮಗಳೇ, ಒಂದೇ ದಿನದಲ್ಲಿ ಕೆರೆಯನ್ನು ಅಗೆಯಲು ಸಾಧ್ಯವಿಲ್ಲ. ಕೆರೆಯ ನೀರು ತಿಳಿಯಾಗಲು ಕೆಲವು ದಿನಗಳು ಬೇಕು ಎಂದೆ. ನನ್ನ ಆ ಗದಕೆ ಕೆಲಸ ಮಾಡಿತು. ಅಂದಿನಿಂದ ಅವಳಲ್ಲಿ ಬದಲಾವಣೆ ಕಂಡಿತು. ಮೈದುನನೆ ಬಂದು ಅತ್ತಿಗೆ, ನೀವು ಹೇಳಿದ ಮಾತು ಕೆಲಸ ಮಾಡಿದೆ ಎಂದ. ನಾನು ಇನ್ನೊಂದು 2 ತಿಂಗಳು ಕಳೆಯಲಿ, ಆಮೇಲೆ ಉಳಿದ ವಿಷಯಗಳನ್ನು ಹೇಳು. ನೀನು ಆತುರಪಡಬೇಡ, ನಿಧಾನವಾಗಿ ಹೋದರೆ ಎಲ್ಲವೂ ಸುಖಕರವಾಗಿರುತ್ತದೆಯೇ ಎಂದೆ. ಅಲ್ಲಿಗೆ ಎಲ್ಲವೂ ಸುಗಮವಾಯಿತು. ನನಗೆ ಮನಸ್ಸಿನಲ್ಲಿ ಕುತೂಹಲವಿದ್ದರೂ ನಾನು ಹೆಚ್ಚು ಕೇಳಲು ಹೋಗಲಿಲ್ಲ. ಎಲ್ಲವೂ ಸರಿಯಾದಾಗ ಅವರೇ ಹೇಳುತ್ತಾರೆ ಎಂದು ಸುಮ್ಮನಿದ್ದೆ. ಒಂದಿನ ಅವಳು ಹಿತ್ತಲಿನಲ್ಲಿ ಹೋಗಿ ವಾಂತಿ ಮಾಡುತ್ತಿರುವುದನ್ನು ಕಂಡೆ. ಆಗಲೇ ನನಗೆ ಅಸಲಿ ವಿಷಯ ಗೊತ್ತಾಗಿದ್ದು. ಎಲ್ಲವೂ ಸರಿಯಾಯಿತೆ ಮಗಳೇ ಎಂದು ಕೇಳಿದಾಗ ಅವಳು ನಾಚಿ ತಲೆಬಾಗಿಸಿ, ಎಲ್ಲವೂ ಸರಿಯಾಗಿದೆ ಅತ್ತಿಗೆ, ಆದರೆ ಇಷ್ಟು ಬೇಗ ಹೀಗಾಯ್ತಲ್ಲ ಎಂದಳು. ಚಿಂತೆ ಮಾಡಬೇಡ, ಈಗ ಮಗುವಿನ ಕಡೆ ಗಮನ ಕೊಡು. 2ನೇ ಮಗುವಿಗೆ ಸ್ವಲ್ಪ ಸಮಯ ತಗೋ, ಅಲ್ಲಿಗೆ ನಿನ್ನ ಎಲ್ಲಾ ತೊಂದರೆಗಳು ನೀಗುತ್ತವೆ. ಒಂದು ಮಗು ಹುಟ್ಟಿದ ಮೇಲೆ ಹೆಣ್ಣಿನ ದೇಹ ಮತ್ತು ಮನಸ್ಸು ಪಕ್ವವಾಗುತ್ತದೆ ಎಂದು ಅವಳ ಕಿವಿಯಲ್ಲಿ ಹೇಳಿದೆ. ಅವಳಿಗೆ ಸಂತೋಷವಾಯಿತು. ನಾನು ಅವಳಿಗೆ ಪೂರ್ಣ ಬೆಂಬಲವಾಗಿ ನಿಂತೆ. ಇದರ ನಡುವೆ ಮೈದುನನ ಜೊತೆ ಮಾತನಾಡಿದಾಗ ಅವನು, ಅತ್ತಿಗೆ, ನೀವು ಹೇಳಿದ ದಿನದಿಂದಲೇ ಅವಳಲ್ಲಿ ದೊಡ್ಡ ಬದಲಾವಣೆ ಇತ್ತು. ಕೇವಲ 2 ವಾರಗಳಲ್ಲಿ ಎಲ್ಲವೂ ಸರಿಯಾಯಿತು. ಆದರೆ ಇಷ್ಟು ಬೇಗ ಮಗು ನಿಲ್ಲುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಈಗ ಅವಳು ಹೆರಿಗೆಗಾಗಿ ತವರಿಗೆ ಹೋದರೆ ನನಗೆ ಮನೆಯಲ್ಲಿ ತುಂಬಾ ಬೇಸರವಾಗುತ್ತದೆ ಎಂದ. ಸಂಸಾರ ಈಗಷ್ಟೇ ಹಳಿಗೆ ಬರುತ್ತಿತ್ತು. ಅಷ್ಟರಲ್ಲೇ ಅವಳು ತವರಿಗೆ ಹೋಗುವಂತಾಯಿತು. ಇನ್ನು ಕೆಲವು ದಿನಗಳು ನೀನು ತಾಳ್ಮೆಯಿಂದ ಇರಲೇಬೇಕು ಮಗನೇ ಎಂದೆ. ಅದಕ್ಕವನು, ಏನು ಮಾಡುವುದು ಅತ್ತಿಗೆ, ಜೀವನದಲ್ಲಿ ಈಗಷ್ಟೇ ಸುಖದ ದಾರಿ ಕಂಡಿತು, ಅಷ್ಟರಲ್ಲೇ ಮತ್ತೆ ಒಂಟಿತನ. ಗಾಳಿಪಟದ ದಾರ ಕತ್ತರಿದ ಹಾಗೆ ಅನಿಸುತ್ತಿದೆ. ತುಂಬಾ ಗೊಂದಲದಲ್ಲಿದ್ದೇನೆ ಎನ್ನುತ್ತಾ ನನ್ನ ಕಣ್ಣುಗಳನ್ನು ನೋಡಿದ. ಆದರೆ ತಕ್ಷಣ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ. ಆ ಸಮಯದಲ್ಲಿ ನಾನು ನನ್ನ ಶೂನ್ಯ ಜೀವನದ ಬಗ್ಗೆ ಯೋಚಿಸಿದೆ. ನಾನು ಸುಮ್ಮನೆ ನನ್ನ ಸಂಸಾರವನ್ನು ಕೇವಲ ಹೆಸರಿಗಾಗಿ ಸಾಗಿಸುತ್ತಿದ್ದೇನೆ. ಇವನೇನೋ ಪ್ರತಿ ವಿಷಯಕ್ಕೂ ಬೇಸರ ಮಾಡಿಕೊಳ್ಳುತ್ತಿದ್ದಾನೆ. ನಾನು ಅವನನ್ನೇ ದಿಟ್ಟಿಸಿ ನೋಡಿದೆ. ಅವನು, ಯಾಕೆ ಅತ್ತಿಗೆ ಹಾಗೆ ನೋಡುತ್ತಿದ್ದೀರಾ ಎಂದು ಕೇಳಿದಾಗ ನಾನು ನೋಡುವುದರಲ್ಲಿ ಹಲವು ಅರ್ಥಗಳಿವೆ ವಿನಯ್. ಆ ಅರ್ಥ ನಿನಗೆ ತಿಳಿದರೆ ನಮ್ಮಿಬ್ಬರ ಮುಂದಿನ ಹಾದಿ ಸುಲಭವಾಗುತ್ತದೆ ಎಂದೆ. ಅದಕ್ಕವನು, ಅತ್ತಿಗೆ, ಇದು ಸರಿಯೇ? ಯಾರಿಗಾದರೂ ಗೊತ್ತಾದರೆ ಎಂದ. ಇಲ್ಲಿ ಎಲ್ಲವೂ ನಮಗೆ ಪೂರಕವಾಗಿದೆ. ನಿನ್ನ ಅಣ್ಣ ಇರುವುದು ಅಪರೂಪಕ್ಕೆ ಒಮ್ಮೆ ಮಾತ್ರ, ಹಾಗಾಗಿ ಯಾವುದೇ ತೊಂದರೆಯಿಲ್ಲ. ಉಳಿದದ್ದನ್ನು ನಾನು ನಿಭಾಯಿಸುತ್ತೇನೆ. ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳೋಣ ಎಂದೆ. ಆಗ ಅವನು, ಅತ್ತಿಗೆ, ನೀವು ಇದಕ್ಕೆ ಒಪ್ಪುತ್ತೀರಾ ಎಂದು ಕೇಳಿದಾಗ ನಾನು ಮುಂಚೆಯೇ ಇದಕ್ಕೆ ಸಿದ್ಧನಾಗಿದ್ದೆ ಅತ್ತಿಗೆ. ನೀವು ಕಾವ್ಯಳನ್ನು ಅಷ್ಟೊಂದು ಚಂದವಾಗಿ ವರ್ಣಿಸಿದಾಗಲೇ ನನ್ನ ಮನಸ್ಸಿನಲ್ಲಿ ಆಸೆಗಳು ಚಿಗುರೊಡೆದಿದ್ದವು ಎಂದು ವಿನಯ್ ತನ್ನ ಮನದಾಳದ ಆಸೆಯನ್ನು ಒಪ್ಪಿಕೊಂಡನು. ಆ ಒಂದು ಮಾತಿನ ನಂತರ ನಮ್ಮಿಬ್ಬರ ನಡುವೆ ಅವಕಾಶಗಳ ಮಹಾಪೂರವೇ ಹರಿದು ಬಂದಿತು. ರಾತ್ರಿ ಮಕ್ಕಳೆಲ್ಲ ಮಲಗಿದ ಮೇಲೆ, ಮನೆಯವರೆಲ್ಲ ನಿದ್ದೆಗೆ ಜಾರಿದ ನಂತರ ನಾವಿಬ್ಬರೂ ಭೇಟಿಯಾಗಲು ಸಾಕಷ್ಟು ಸಮಯ ಸಿಗುತ್ತಿತ್ತು. ದಿನ 2-3 ಗಂಟೆಗಳ ಕಾಲ ಯಾರಿಗೂ ಸಂಶಯ ಬಾರದಂತೆ, ಸಿಕ್ಕಿಬೀಳದಂತೆ ನಮ್ಮ ಈ ಗುಟ್ಟಿನ ಸಂಬಂಧ ವರ್ಷಗಳ ಕಾಲ ಸಾಗಿತು. ನಿಜ ಹೇಳಬೇಕೆಂದರೆ ನಾವು ಆ ಹಳೆಯ ತರವಾಡು ಮನೆಯಿಂದ ಮೈಸೂರಿಗೆ ಸ್ಥಳಾಂತರಗೊಳ್ಳುವವರೆಗೂ ನಮ್ಮ ಒಡನಾಟ ಸಜೀವವಾಗಿತ್ತು. ನನ್ನ ಗಂಡನೊಂದಿಗಿನ ಜೀವನ ಮರುಭೂಮಿಯಂತಿದ್ದರೆ, ಮೈದುನನ ಜೊತೆಗಿನ ಬಾಳು ಮಲೆನಾಡಿನ ಹಚ್ಚಹಸಿರಿನ ಕಾನನದಂತೆ ಉತ್ಸಾಹಭರಿತವಾಗಿತ್ತು. ನಾವಿಬ್ಬರೂ ಪರಸ್ಪರ ಅಷ್ಟೊಂದು ಹೊಂದಿಕೆಯಾಗಿದ್ದೆವು. ನಿಜವಾಗಿ ಮದುವೆಯಾಗಬೇಕಾಗಿದ್ದವರು ನಾವಿಬ್ಬರೇ ಎಂದು ಹಲವು ಬಾರಿ ನಮಗೆ ಅನ್ನಿಸುತ್ತಿತ್ತು. ಎಲ್ಲದರಲ್ಲೂ ನಮಗೆ ಅಷ್ಟು ಒಪ್ಪಿಗೆಯಿತ್ತು. ನಮ್ಮ ಜೀವನ ತುಂಬಾ ತೃಪ್ತಿಕರವಾಗಿತ್ತು. ಆಮೇಲೆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದಾಗ ನಮ್ಮ ನಡುವೆ ಸ್ವಲ್ಪ ಅಂತರ ಬಂದಿತಾದರೂ ಆ ಕಂದಕವನ್ನು ಸಮಯ ಸಿಕ್ಕಾಗಲೆಲ್ಲ ತುಂಬಿಸಲು ನಾವು ಮರೆಯುತ್ತಿರಲಿಲ್ಲ. ನನ್ನ ಬದುಕಿನಲ್ಲಿ ವಿನಯ್ ಇಲ್ಲದಿದ್ದರೆ ನನ್ನ ಸಂಸಾರಕ್ಕೆ ನಾನು 10 ಅಂಕ ಕೊಡುತ್ತಿರಲಿಲ್ಲ. ಆದರೆ ಅವನಿಂದಾಗಿ ನನ್ನ ಜೀವನಕ್ಕೆ 100ಕ್ಕೆ 90ರಷ್ಟು ಅಂಕ ಕೊಡುವಷ್ಟು ಖುಷಿ ಸಿಕ್ಕಿತು. ಹೀಗಿರುವಾಗ ನನ್ನ ಮಗ ಚೇತನ್ನಿಗೆ ದಿಢೀರನೆ ಮದುವೆ ನಿಶ್ಚಯವಾಯಿತು. ಅದು ಅವನದ್ದೇ ಪ್ರೇಮ ವಿವಾಹವಾಗಿತ್ತು. ಅವನು ಮತ್ತು ಹುಡುಗಿ ಇಬ್ಬರೂ ತುಂಬಾ ಸೌಮ್ಯ ಸ್ವಭಾವದವರು, ಅರಗಿಸಿಕೊಂಡು ಮಾತನಾಡುವವರು. ನನ್ನ ಗಂಡನದೇ ಮರುರೂಪದಂತಿದ್ದ ನನ್ನ ಮಗ. ಜಾತಕ ಅದೆಲ್ಲ ಕೂಡಿ ಬಂದಿದ್ದರಿಂದ ಆ ಸಮಯದಲ್ಲೇ ಮದುವೆ ಮುಗಿಸಿದೆವು. ಮಗನಿಗೆ ಸಣ್ಣದೊಂದು ಕೆಲಸವೂ ಇತ್ತು. ಮದುವೆಯಾದ ಮೇಲಂತೂ ನಾನು ಆ ಹೊಸ ಜೋಡಿಯನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಲು ಶುರು ಮಾಡಿದೆ.
ಸಾಮಾನ್ಯವಾಗಿ ಹೊಸದಾಗಿ ಮದುವೆಯಾದವರು ಅಂದ ಮೇಲೆ ನಗು, ಸರಸ್, ಹರಟೆ, ಪ್ರೀತಿಯ ಪ್ರದರ್ಶನಗಳೆಲ್ಲ ಇರಬೇಕಲ್ಲವೇ? ಆದರೆ ಇವರ ನಡುವೆ ಅಂಥದ್ದೇನೂ ಕಾಣಿಸುತ್ತಿರಲಿಲ್ಲ. ಅವರೇನಾದರೂ ಅಪರೂಪಕ್ಕೆ ಒಟ್ಟಿಗೆ ಕುಳಿತು ದೂರದರ್ಶನ ಟಿವಿ ನೋಡುವಾಗ ಸೊಸೆ ಅವನ ಮಡಿಲಲ್ಲಿ ತಲೆಯಿಟ್ಟು ಮಲಗುವುದು, ಇಲ್ಲವೇ ಅವನು ಅವಳ ಮಡಿಲಲ್ಲಿ ತಲೆಯಿಡುವುದು ಬಿಟ್ಟರೆ ಬೇರೇನೂ ಪ್ರೀತಿಯ ನಡವಳಿಕೆ ನನ್ನ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಸೊಸೆಯನ್ನು ಏನಾದರೂ ಕೇಳಿದರೆ ಅವಳಿಗೆ ಸ್ವಂತ ನಿರ್ಧಾರಗಳೇ ಇರುತ್ತಿರಲಿಲ್ಲ. ಕೂರುವುದು, ಉಣ್ಣುವುದು, ಮಲಗುವುದು ಎಲ್ಲವೂ ಅತಿ ನಿಧಾನ. ನನ್ನ ಮಗನೂ ಅಷ್ಟೇ. ಇಬ್ಬರೂ ಒಂದೇ ತರಹದ ಮಂದಗತಿಯ ಜೀವಗಳು. ಅವರ ಬದುಕಿನಲ್ಲಿ ಯಾವುದೇ ಚಲನೆಯೇ ಇಲ್ಲದಂತೆ ಸಾಗುತ್ತಿತ್ತು. ಇದನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತಿತ್ತು. ನನ್ನ ಹಳೆಯ ಒಣ ಜೀವನಕ್ಕಿಂತಲೂ ಇವರ ಬದುಕು ತುಂಬಾ ನೀರಸವಾಗಿದೆ ಎನಿಸುತ್ತಿತ್ತು. ಪ್ರಾಯಶಃ ಅವರಿಗೆ ಅದೇ ಇಷ್ಟವಿರಬಹುದು. ನಾನೇ ಸ್ವಲ್ಪ ಚುರುಕಾಗಿರುವುದರಿಂದ ನನಗೆ ಹಾಗೆ ಅನ್ನಿಸುತ್ತಿರಬಹುದು ಅಂದುಕೊಂಡೆ. ಆದರೂ ಇವರಿಬ್ಬರು ಹೇಗೆ ಪ್ರೀತಿಸಿದರು? ಪ್ರೀತಿಸಿ ಮದುವೆಯಾದವರ ಮುಖದಲ್ಲಿ ಇರುವ ಆ ಉತ್ಸಾಹ ಇವರಲ್ಲಿ ಲವಲೇಶವೂ ಇರಲಿಲ್ಲ. ಹೀಗೆ 5-6 ತಿಂಗಳು ಕಳೆಯಿತು. ಜಗಳವೂ ಇಲ್ಲ, ಅತಿಯಾದ ಪ್ರೀತಿಯೂ ಇಲ್ಲ, ಯಾಂತ್ರಿಕವಾಗಿ ಬದುಕುವ ಇಬ್ಬರು ವ್ಯಕ್ತಿಗಳು. ನನ್ನ ಮಗ ಮೊದಲಿನಿಗಿಂತಲೂ ಈಗ ಮತ್ತಷ್ಟು ಮೌನಿಯಾಗಿದ್ದಂತೆ ತೋರಿತು. ಅವನಿಗೆ ಯಾವುದೇ ದೂರಿರಲಿಲ್ಲ, ಖುಷಿಯಾಗಿಯೇ ಇದ್ದ. ಆದರೆ ಮಾತು ಮಾತ್ರ ತೀರಾ ಕಮ್ಮಿಯಾಗಿತ್ತು. ಇದೇನು ವಿಚಿತ್ರ ಸಂಸಾರವೋ ನನಗೆ ತಿಳಿಯದಾಯಿತು. ನನ್ನ ಮಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಕಲ್ ಫೀಲ್ಡ್ ಇದ್ದಾಳೆ. ನಾನು ಅವಳ ಹತ್ತಿರ ಇಂತಹ ವಿಷಯಗಳನ್ನು ಮುಕ್ತವಾಗಿ ಮಾತನಾಡುತ್ತೇನೆ. ನಾನು ಮಗಳಿಗೆ ನನ್ನ ಸಂಶಯವನ್ನು ಹೇಳಿದಾಗ ಅವಳು, ಅಮ್ಮ, ನೀನು ನಿನ್ನ ಅಸಲಿ ಬುದ್ಧಿ ಉಪಯೋಗಿಸಿ ಅವರಿಬ್ಬರನ್ನೂ ಕರೆದು ಸರಿಯಾಗಿ ವಿಚಾರಿಸು ಎಂದಳು. ನನ್ನ ಸಣ್ಣ ಪುಟ್ಟ ಗುಟ್ಟುಗಳು ಅವಳಿಗೆ ಗೊತ್ತಿತ್ತು. ನಿನಗೂ ಚಿಕ್ಕಪ್ಪನಿಗೂ ಏನೋ ಸಂಬಂಧವಿದೆ ಎಂದು ಅವಳು ಆಗಾಗ ತಮಾಷೆ ಮಾಡುತ್ತಿದ್ದಳು. ನಾನು ಹೋಗೆ ಸುಮ್ಮನೆ ಅದೆಲ್ಲ ಏನೂ ಇಲ್ಲ ಎಂದು ಸಮಾಧಾನಪಡಿಸುತ್ತಿದ್ದರೂ ಮಗಳಿಗೆ ವಿಷಯ ಅರ್ಥವಾಗಿದೆ ಎಂದು ನನಗನ್ನಿಸುತ್ತಿತ್ತು. ಆದರೆ ಅವಳು ಅದನ್ನು ತುಂಬಾ ಹಗುರವಾಗಿ, ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿದ್ದಳು. ಅವಳು ನನ್ನ ರಹಸ್ಯಗಳನ್ನು ಯಾರ ಮುಂದೆಯೂ ಹೇಳುತ್ತಿರಲಿಲ್ಲ, ಕೇವಲ ನನ್ನ ಬಳಿ ಮಾತ್ರ ಚರ್ಚಿಸುತ್ತಿದ್ದಳು. ಅವಳು ನನ್ನ ಗುಟ್ಟಿನ ಕಾವಲುಗಾರ್ತಿ ಎನ್ನಬಹುದು. ಒಂದು ದಿನ ನಾನು ಮೌನವಾಗಿದ್ದ ಸೊಸೆಯನ್ನು ಹತ್ತಿರ ಕರೆದೆ. ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ನನಗೆ ಸ್ಪಷ್ಟವಾದ ಉತ್ತರ ಬೇಕು. ಇಲ್ಲದಿದ್ದರೆ ನನ್ನ ಕೋಪ ಎದುರಿಸಬೇಕಾಗುತ್ತದೆ ಎಂದೆ. ಅದಕ್ಕವಳು ಏನಮ್ಮ ಎಂದಳು. ನೀವಿಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದೀರಿ, ಆದರೆ ನಿಮ್ಮ ಮಧ್ಯೆ ಗಂಡ ಹೆಂಡತಿಯ ಪ್ರೀತಿಯೇ ಕಾಣಿಸುತ್ತಿಲ್ಲವಲ್ಲ, ಏಕೆ ಎಂದು ಕೇಳಿದೆ. ಅದಕ್ಕವಳು ಹೊರಗಡೆ ಪ್ರೀತಿ ತೋರ್ಪಡಿಸುವುದು ಅವರಿಗೆ ಇಷ್ಟವಿಲ್ಲ ಅಷ್ಟೇಯೇ ಎಂದಳು. ಹಾಗಾದರೆ ಹೊರಗೆ ಪ್ರೀತಿ ಇಲ್ಲದೆ ನೀವೆಲ್ಲಿ ಪ್ರೀತಿಸಿದಿರಿ ಎಂದಾಗ, ನಾವಿಬ್ಬರೂ ಪರಸ್ಪರ ಮಾತನಾಡಿದಾಗ ನಮ್ಮ ಯೋಚನೆಗಳು ಒಂದಾದವು, ಹಾಗಾಗಿ ಪ್ರೀತಿಸಿದೆವು ಎಂದಳು. ಆ ಯೋಚನೆಗಳ ಮಧ್ಯೆ ಸಂಸಾರದ ಅಸಲಿ ಸುಖದ ಬಗ್ಗೆ ನೀವೇನಾದರೂ ಮಾತನಾಡಿದ್ದೀರಾ? ಗಂಡು ಹೆಣ್ಣು ಮದುವೆಯಾದ ಮೇಲೆ ದಾಂಪತ್ಯದ ಅತಿ ಮುಖ್ಯವಾದ ದೈಹಿಕ ಒಡನಾಟ ಇರಬೇಕಲ್ಲವೇ? ಅದರಲ್ಲಿ ಅವನಿಗೆ ಆಸಕ್ತಿಯಿದೆಯೇ? ನಿಮ್ಮ ಮನೆಯಲ್ಲಿ ಮದುವೆಯ ಮಧುರ ರಾತ್ರಿಯ ಸವಿ ಉಂಡ ಲಕ್ಷಣವೇ ಕಾಣಿಸುತ್ತಿಲ್ಲವಲ್ಲ, ಅದಕ್ಕೆ ಕೇಳುತ್ತಿದ್ದೇನೆ ಎಂದು ನೇರವಾಗಿಯೇ ಕೇಳಿಬಿಟ್ಟೆ. ಆಗ ಸೊಸೆ ಮೌನವಾಗಿ ಬಿಟ್ಟಳು. ನಾನು ಅವಳ ಹೆಗಲು ಹಿಡಿದು ಕುಲುಕುತ್ತಾ, ನಿಮ್ಮಿಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆ. ನನಗೆ ನಿಜ ಹೇಳು. ನಿಮ್ಮ ನಡವಳಿಕೆ ನೋಡಿದರೆ ನಿಮ್ಮ ಮಧ್ಯೆ ದಾಂಪತ್ಯ ಸುಖವೇ ಇಲ್ಲ ಅನಿಸುತ್ತಿದೆ. ನನಗೆ ಸಂಶಯವಿದೆ. ಸತ್ಯ ಹೇಳುವುದೇ ನಿನಗೆ ಒಳ್ಳೆಯದು ಎಂದು ಹಿಂದೆ ಮೈದುನನ ಹೆಂಡತಿಯನ್ನು ಒಪ್ಪಿಸಿದ ಹಾಗೆ ಇವಳಿಗೂ ಬುದ್ಧಿ ಹೇಳಿದೆ. ಆಗ ಸೊಸೆ ಕಣ್ಣೀರು ಹಾಕುತ್ತಾ, ನನಗೇನೂ ತೊಂದರೆಯಿಲ್ಲ ಅಮ್ಮ, ಆದರೆ ಅವರಿಗೆ ಅತಿಯಾದ ದೈಹಿಕ ಸುಖದ ಆಸೆಗಳಾಗಲಿ ಪ್ರೀತಿಯ ಪ್ರದರ್ಶನವಾಗಲಿ ಇಷ್ಟವಿಲ್ಲ. ಇದನ್ನು ಅವರು ಮದುವೆಗೆ ಮುಂಚೆಯೇ ನನಗೆ ಹೇಳಿದ್ದರು. ನಾವು ಪ್ರೀತಿಸುವಾಗಲೂ ಹೀಗೆ ಇತ್ತು ಎಂದಳು. ಹಾಗಾದರೆ ನಿನಗೆ ಆ ಸುಖದಲ್ಲಿ ಆಸಕ್ತಿಯಿಲ್ಲವೇ ಎಂದಾಗ ಅವರು ಹೇಳಿದರೆ, ನನಗೆ ಓಕೆ, ಅವರು ಬೇಡವೆಂದರೆ ನನಗೂ ತೊಂದರೆಯಿಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ಜಗಳವಿಲ್ಲ ಎಂದಳು. ಹಾಗಾದರೆ ಕೇವಲ ಉಣ್ಣುವುದು, ಮಲಗುವುದು, ಕೆಲಸ ಮಾಡುವುದಷ್ಟೇ ಸಂಸಾರವೇ? ಉಳಿದ ವಿಷಯಗಳ ಬಗ್ಗೆ ನಿನ್ನ ಅಭಿಪ್ರಾಯವಿಲ್ಲವೇ ಎಂದು ಕೇಳಿದೆ. ಅದರ ಬಗ್ಗೆ ಅವರು ಏನೂ ಹೇಳಿಲ್ಲ, ಹೀಗೆ ನೆಮ್ಮದಿಯಾಗಿ ಬಾಳೋಣ ಅಂದಿದ್ದಾರೆ ಎಂದಳು. ಹಾಗಾದರೆ ನೀವಿಬ್ಬರು ದಾಂಪತ್ಯದ ಸುಖಕ್ಕಾಗಿ ಪ್ರಯತ್ನವನ್ನೇ ಮಾಡಲಿಲ್ಲವೇ ಎಂದಾಗ, ಅವರೇ ಆಸಕ್ತಿ ತೋರಿಸಿದ ಮೇಲೆ ನಾನೇನು ಮಾಡಲಿ? ನಾನಾಗಿಯೇ ಅವರ ಮೇಲೆ ಒತ್ತಾಯ ಮಾಡಲು ಸಾಧ್ಯವಿಲ್ಲವಲ್ಲ ಎಂದಳು. ಅಯ್ಯೋ ದೇವರೇ, ಇದೇನಿದು ವಿಚಿತ್ರ, ದೊಡ್ಡ ಸಮಸ್ಯೆಯನ್ನೇ ಮೈಮೇಲೆ ಎಳೆದುಕೊಂಡಂತಿದೆಯಲ್ಲ. ಈ ಮನೆಯಲ್ಲಿ ಎಲ್ಲರಿಗೂ ಮಾನಸಿಕ ತೊಂದರೆಯಿದೆ.
ಮಗಳೇ, ಹೀಗೆಯೇ ಜೀವನ ಸಾಗಿಸಿದರೆ ಪ್ರಯೋಜನವಿಲ್ಲ. ಸಂಸಾರ ಅಂದ ಮೇಲೆ ಸ್ವಲ್ಪ ಹುರುಪು ಇರಬೇಕು ಎಂದಾಗ ಅವಳು, ಅಮ್ಮ, ಅವರಿಗೆ ಇಷ್ಟವಿದ್ದರೆ ಅವರೇ ಹತ್ತಿರ ಬರುತ್ತಾರೆ, ಇಲ್ಲದಿದ್ದರೆ ನಾನೇನು ಮಾಡಲಿ? ಸದ್ಯಕ್ಕೆ ನಮ್ಮ ನಡುವೆ ನೀವು ಅಂದುಕೊಂಡ ಯಾವುದೇ ಸಮಸ್ಯೆ ಇಲ್ಲ. ಇದನ್ನು ನೀವು ದೊಡ್ಡದು ಮಾಡಬೇಡಿ. ಇದು ಗಂಡ ಹೆಂಡತಿಯ ಖಾಸಗಿ ವಿಷಯ. ನಮಗೆ ಆಸಕ್ತಿಯಿಲ್ಲದಿದ್ದರೆ ನಮ್ಮದೇ ಆದ ರೀತಿಯಲ್ಲಿ ನೆಮ್ಮದಿಯಾಗಿದ್ದೇವೆ ಎಂದು ನೀವು ಭಾವಿಸಿ ಎಂದು ಬಿಟ್ಟಳು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಷ್ಟು ದಿನ ಬಾಯಿ ಬಿಡದವಳು ಈಗ ಅಸಲಿ ವಿಷಯ ಕೇಳುತ್ತಿದ್ದಂತೆ ಎಷ್ಟು ತೀಕ್ಷ್ಣವಾಗಿ ಉತ್ತರಿಸುತ್ತಿದ್ದಾಳೆ. ಆಗ ನನ್ನ ಅಸಲಿ ಕೋಪ ಹೊರಬಂತು. ಸಂಸಾರದ ವಿಷಯ ಕೇಳಿದರೆ ನನಗೆ ಎದುರು ಉತ್ತರ ಕೊಡುತ್ತೀಯಾ? ಇದು ನಿಮ್ಮ ಖಾಸಗಿ ವಿಷಯವಿರಬಹುದು, ಆದರೆ ನಿನ್ನ ಗಂಡ ನನ್ನ ಮಗ. ಬರೀ ಆಕಾಶದ ನಕ್ಷತ್ರ ಎಣಿಸಲಿ ಎಂದು ನಾನು ಇವನಿಗೆ ಮದುವೆ ಮಾಡಿಲ್ಲ. ಏನಾದರೂ ತೊಂದರೆಯಿದ್ದರೆ ಆರಂಭದಲ್ಲೇ ಬಗೆಹರಿಸಿಕೊಳ್ಳಬೇಕು. ಆಸಕ್ತಿಯಿಲ್ಲ ಎಂದು ಸುಮ್ಮನೆ ಕುಳಿತರೆ ಸಂಸಾರ ಸಾಗುವುದಿಲ್ಲ. ನಾನು ಇದನ್ನು ಒಪ್ಪಲ್ಲ ಎಂದೆ. ತಕ್ಷಣ ಸೊಸೆ ಅಲ್ಲಿಂದ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಆಮೇಲೆ ಮಗ ಕಚೇರಿಯಿಂದ ಬಂದ ಮೇಲಷ್ಟೇ ಅವಳು ಬಾಗಿಲು ತೆರೆದಳು. ಅವಳು ಮಗನಿಗೆ ಏನೋ ಹೇಳಿರಬೇಕು. ಅವನು ನೇರವಾಗಿ ನನ್ನ ಬಳಿ ಬಂದು ಜಗಳಕ್ಕೆ ನಿಂತನು. ಅಪ್ಪ, ಇಲ್ಲಿಲ್ಲದ ಸಮಯದಲ್ಲಿ ನಮ್ಮ ವೈಯಕ್ತಿಕ ವಿಷಯದಲ್ಲಿ ನೀವು ತಲೆ ಹಾಕಬೇಡಿಯೇ ಎಂದನು. ನಾನು ತಲೆ ಹಾಕುತ್ತೇನೆ. ನೀವಿಬ್ಬರೂ ಈ ಮನೆಯಲ್ಲೇ ಇರಬೇಕಾದರೆ ನನಗೆ ಸಂಶಯ ಬಂದ ವಿಷಯವನ್ನು ಕೇಳೇ ತೀರುತ್ತೇನೆ. ನಿಮ್ಮ ನಡುವೆ ಏನೋ ದೊಡ್ಡ ಸಮಸ್ಯೆ ಇದೆ ಎಂದು ಗದರಿಸಿದೆ. ನನ್ನ ಜೀವನದಲ್ಲೂ ಸಾಕಷ್ಟು ಕಷ್ಟಗಳಿದ್ದವು. ಅವೆಲ್ಲವನ್ನೂ ಎದುರಿಸಿ ಬಂದವಳು ನಾನು. ನಿಜ ಏನೆಂದು ಹೇಳು ಎಂದಾಗ ಮಗ ಮೊದಲು ಮೌನವಾಗಿದ್ದರೂ ನನ್ನ ಪಟ್ಟು ನೋಡಿ ಕೊನೆಗೆ ಒಪ್ಪಿಕೊಂಡನು. ಸ್ವಲ್ಪ ಹೊತ್ತಿನ ನಂತರ ಮಗ ನನ್ನ ಹತ್ತಿರ ಬಂದು, ಅಮ್ಮ, ದಯವಿಟ್ಟು ಗಲಾಟೆ ಮಾಡಬೇಡಿ. ಅವಳಿಗೆ ಹುಟ್ಟಿನಿಂದಲೇ ಗರ್ಭಕೋಶವಿಲ್ಲ, ಯೂಟ್ರಸ್ ಇಲ್ಲ. ಈ ಎಲ್ಲ ವಿಷಯ ತಿಳಿದೇ ನಾನು ಅವಳನ್ನು ಮದುವೆಯಾಗಿದ್ದೇನೆ ಎಂದನು. ಇದನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಹಾಗಂತ ಇಂತಹ ಹುಡುಗಿಯರು ಬದುಕಬಾರದೇ ಅಮ್ಮ? ಆದರೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಯಾವುದೇ ಖುಷಿಯಿಲ್ಲದೆ, ಉತ್ಸಾಹವಿಲ್ಲದೆ ನಾವೇಕೆ ಬೇಸರದಿಂದ ಇರಬೇಕು ಎಂದು ಮಗ ಕೇಳಿದಾಗ ನಾನು, ಮಗನೇ, ದೈಹಿಕವಾಗಿಯೂ ಅವಳಲ್ಲಿ ಕೆಲವು ನ್ಯೂನತೆಗಳಿವೆ. ನೀವು ಹೇಳುವ ದಾಂಪತ್ಯ ಸುಖ ಅನುಭವಿಸುವ ಸ್ಥಿತಿಯಲ್ಲಿ ಅವಳ ದೇಹವಿಲ್ಲ ಎಂದನು. ಅದನ್ನೆಲ್ಲ ನಿಧಾನವಾಗಿ ವೈದ್ಯರ ಹತ್ತಿರ ತೋರಿಸಿ ಸರಿಪಡಿಸಿಕೊಳ್ಳಬೇಕು. ಮದುವೆಗೆ ಮುಂಚೆಯೇ ಅವಳು ಈ ವಿಷಯವನ್ನು ನನಗೆ ಹೇಳಿದಾಗ ಅವಳ ಮೇಲೆ ನನಗೆ ಅಪಾರ ಪ್ರೀತಿ, ಕರುಣೆ ಮೂಡಿತು. ಈ ವಿಷಯ ಬೇರೆಯವರಿಗೆ ಗೊತ್ತಾದರೆ ನಮ್ಮ ಮದುವೆಗೆ ಯಾರೂ ಒಪ್ಪುತ್ತಿರಲಿಲ್ಲ. ಅದಕ್ಕೆ ನಾವು ಯಾರಿಗೂ ತಿಳಿಸದೆ ಬೇಗ ಮದುವೆಯಾದೆವು ಎಂದನು. ಈಗ ನನಗೆ ಪರಿಸ್ಥಿತಿ ಅರ್ಥವಾಯಿತು. ಏನು ಮಾಡಬೇಕೆಂದು ತಿಳಿಯದೆ ನಾನು ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿದ್ದ ಮಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ. ಮಗಳು ಕೇಳಿ, ಹಾಗಾದರೆ ಅವರಿಗೆ ಮಕ್ಕಳಾಗುವ ಸಾಧ್ಯತೆಯೇ ಇಲ್ಲ ಅಮ್ಮ. ಆದರೆ ದೇಹದ ಇತರೆ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಶಸ್ತ್ರಚಿಕಿತ್ಸೆಯ ಸರ್ಜರಿ ಮೂಲಕ ಸರಿಪಡಿಸಿಕೊಳ್ಳಬಹುದು. ಅವರು ಅದ್ಯಾವುದನ್ನು ಮಾಡದೆ ಹೀಗೇಕೆ ಕೇವಲ ಒಣ ಜೀವನ ಸಾಗಿಸುತ್ತಿದ್ದಾರೋ ತಿಳಿಯುತ್ತಿಲ್ಲ. ನೀನೇ ಅವರಿಗೆ ಬುದ್ಧಿ ಹೇಳು. ನಾನು ರಜೆಯ ಮೇಲೆ ಊರಿಗೆ ಬರಲು ಇನ್ನೂ ಕೆಲವು ದಿನಗಳು ಬೇಕು ಎಂದಳು. ಹೌದು, ಇದು ನಿಜಕ್ಕೂ ಬೇಸರದ ಸಂಗತಿ. ಹುಟ್ಟಿನಿಂದಲೇ ಗರ್ಭಕೋಶ ಇಲ್ಲದಿರುವ ಹೆಣ್ಣುಮಕ್ಕಳು ಇರುತ್ತಾರೆ. ಅದಕ್ಕೆ ಪ್ರಕೃತಿಯ ಕೆಲವು ದೋಷಗಳೇ ಕಾರಣ. ಅದಕ್ಕೆ ಈಗಿನ ವೈದ್ಯಕೀಯ ಲೋಕದಲ್ಲಿ ಗರ್ಭಕೋಶ ಕಸಿ ಮಾಡುವ ಯಶಸ್ವಿ ಚಿಕಿತ್ಸೆಗಳು ಅಷ್ಟಾಗಿ ಲಭ್ಯವಿಲ್ಲದ ಕಾರಣ ಅವರಿಗೆ ಮಕ್ಕಳಾಗುವ ಸಾಧ್ಯತೆಯಂತೂ ಇಲ್ಲ. ಆದರೆ ಶಾರೀರಿಕವಾಗಿರುವ ಇತರೆ ದೋಷಗಳನ್ನು ಸರಿಪಡಿಸಿ ಗಂಡ ಹೆಂಡತಿ ಪರಸ್ಪರ ದಾಂಪತ್ಯ ಸುಖವನ್ನು ಅನುಭವಿಸುವಂತೆ ಮಾಡಲು ಈಗಿನ ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಉತ್ತಮ ಅವಕಾಶಗಳಿವೆ. ಮೊದಲು ನೀವು ಒಬ್ಬರು ಒಳ್ಳೆಯ ಸ್ತ್ರೀರೋಗ ತಜ್ಞರನ್ನು, ಗೈನಕಾಲಜಿಸ್ಟ್ ಭೇಟಿ ಮಾಡಿ. ಆಮೇಲೆ ಶಸ್ತ್ರಚಿಕಿತ್ಸೆಯ ದಾರಿಯನ್ನು ನೋಡಿ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಸುಖವಾಗಿ ಬಾಳಲು ಇಂತಹ ಚಿಕಿತ್ಸೆಗಳು ತುಂಬಾ ಸುಲಭವಾಗಿವೆ. ಸ್ವಲ್ಪ ಸಮಯ ಮತ್ತು ಹಣದ ವೆಚ್ಚವಾಗುತ್ತದೆಯಾದರೂ ಅವರ ಜೀವನದಲ್ಲಿ ದಾಂಪತ್ಯದ ಸಂತೋಷವನ್ನು ಮರಳಿ ತರಬಹುದು. ಆದರೆ ಮಕ್ಕಳಾಗುವ ವಿಷಯದಲ್ಲಿ ಯಾವುದೇ ಸುಳ್ಳು ಭರವಸೆ ಬೇಡ. ಅದಿನ್ನೂ ಅಷ್ಟಾಗಿ ಮುಂದುವರಿದಿಲ್ಲ. ಬಾಕಿಯ ಉಳಿದ ವಿಷಯಗಳನ್ನು ಮುಚ್ಚಿಟ್ಟುಕೊಂಡು ಕಾಲಹರಣ ಮಾಡುವುದರಲ್ಲಿ ಅರ್ಥವಿಲ್ಲ. ಇದನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಬೇಕು. ನಿಮಗೆ ಈ ಬಗ್ಗೆ ತಿಳುವಳಿಕೆಯಿರುವುದರಿಂದ ನಿಮ್ಮ ಮಗ ಮತ್ತು ಸೊಸೆಗೆ ಧೈರ್ಯ ತುಂಬಿ ಬೆಂಬಲವಾಗಿ ನಿಲ್ಲಬಹುದು. ನಿಮ್ಮ ಮಗಳು ಇದೇ ಕ್ಷೇತ್ರದಲ್ಲಿದ್ದಾಳೆ. ನಿಮಗೆ ಮೊಮ್ಮಕ್ಕಳ ಭಾಗ್ಯ ಸಿಗುವುದಿಲ್ಲ ಎಂಬ ಬೇಸರ ಇರಬಹುದು. ಆದರೆ ಇಂತಹ ಪರಿಸ್ಥಿತಿಯಿರುವ ಹೆಣ್ಣನ್ನು ಎಲ್ಲವನ್ನೂ ತಿಳಿದು ಮದುವೆಯಾದ ನಿಮ್ಮ ಮಗನ ದೊಡ್ಡ ಗುಣವನ್ನು ನೀವು ಮೆಚ್ಚಲೇಬೇಕು. ಮಾನವೀಯ ಸಂಬಂಧಗಳಲ್ಲಿ ಕೇವಲ ದೈಹಿಕ ಸುಖವಷ್ಟೇ ಮುಖ್ಯವಲ್ಲ. ಪ್ರೀತಿ ಮತ್ತು ಪರಸ್ಪರ ಗೌರವದಿಂದಲೂ ದಂಪತಿಗಳು ನೆಮ್ಮದಿಯಾಗಿ ಬಾಳಬಹುದು.
ಆದರೆ ಅವರ ದಾಂಪತ್ಯ ಜೀವನ ಸುಗಮವಾಗಿ ಸಾಗಲು ಬೇಕಾದ ಎಲ್ಲಾ ಸೌಲಭ್ಯಗಳು ಇಂದಿನ ವೈದ್ಯಕೀಯ ವಿಜ್ಞಾನದಲ್ಲಿವೆ. ಅದಕ್ಕಾಗಿ ನೀವು ಅವರಿಗೆ ಪೂರ್ಣ ಬೆಂಬಲ ನೀಡಿ ಮುನ್ನಡೆಸಿ. ಕೇಳಲು ಇದು ಸ್ವಲ್ಪ ವಿಚಿತ್ರ ಎನಿಸಿದರೂ ಇಂತಹ ದೋಷವಿರುವ ಹೆಣ್ಣುಮಕ್ಕಳಿಗೂ ಗಂಡನ ಪ್ರೀತಿ ಹಾಗೂ ಸಂಸಾರದ ಸುಖ ಪಡೆಯುವ ಸಂಪೂರ್ಣ ಹಕ್ಕಿದೆ ಅಲ್ಲವೇ? ಖಂಡಿತವಾಗಿಯೂ ಇದೆ. ಇಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಗಂಡ ಸಿಕ್ಕಿದ್ದು ಆ ಸೊಸೆಯ ಪುಣ್ಯ. ನೀವು ಸಹ ಮಗನಿಗೆ ಬೆಂಬಲವಾಗಿ ನಿಂತಿದ್ದೀರಾ. ಹಾಗಾಗಿ ಯಾರಿಗೂ ವಿಷಯ ತಿಳಿಯದಂತೆ ಗೌಪ್ಯವಾಗಿ ಇಬ್ಬರಿಗೂ ಚಿಕಿತ್ಸೆ ಕೊಡಿಸಿ ಸಹಾಯ ಮಾಡಬಹುದು. ಅವರ ಬದುಕಿನಲ್ಲಿ ಹೊಸದೊಂದು ಬೆಳಕು ಮೂಡಲಿ ಎಂದು ಹಾರೈಸೋಣ. ನೀವು ಈ ಪರಿಸ್ಥಿತಿಯನ್ನು ಅಷ್ಟೊಂದು ಧೈರ್ಯದಿಂದ ನಿಭಾಯಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ.